श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम्। आपादमलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातिरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति यम् सूरयः। तेजोवारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। ಮಲಯಧ್ವಜರಾಜೆ ಆಯೆ ಯೋಗ ಶಕ್ತಿ ಅವರ ಭಗವಂತರ ಧ್ಯಾನ ಅಂತ ದೇಹ ತ್ಯಾಗ ಅಂತ ಆಯ್ತು ಆಯನ ಚಿತಕ್ಕೆ ಏರಿಸೋತು ಕಾಸ್ಟ್ ಹೊಂಟಿಜಿತ್ ఆయన రాముడి ఏది బేతేళ్ళత్తాడు పురంజన అతిత్నాయనే ఈ జన్మలో ఆయన రాముడి అని బతిప్పాడు ఆడు తాన్లా ఆ చితక్ తూకు హారత్ ప్రాణత్యాగం మూడు బన్నగా ఆళ్ళని ఆ మిత్రే ಅವಿಜ್ಞಾತ ಅಂತ ಅವು ಏನ್ ಬೇತಾರ ಪರಮಾತ್ಮನೇ ಪರಮಾತ್ಮ ಬ್ರಾಹ್ಮಣ ವೇಷ ಬದುಕು ಆಳಿಗೆ ಮಾತ ಉಪದೇಶ ಅಂತೊಳ್ಳೆ ಆಯ ಪಂಪೆ ಪರಮ ಬ್ರಾಹ್ಮಣ ರೂಪೊಂಡಿತ್ತು ఆయన ಮಿತ್ರೆ ಪರಮಾತ್ಮ ಪಂಪೆ ಈ ಜನನ ಮದತ್ತು ಬಿಡ್ತಿತ್ತ ಈ ಸುಖ ಬೋರ್ಡ್ ಪಂಡಿತ ಒಳ್ಳೊಳ ತಿರ್ಗೋತಿತ್ತ ಅದ್ರ ನೀ ಕೊಂಚ ನಗರ ಸಿಕ್ಕನು ಅಂತೆ ಆ ನಗರ ಉಂಟು ಐದು ಉದ್ಯಾನವನ ಒರ್ಬ ಬಾಕಿಲು ಒರಿ ರಕ್ಷಕೆ ಮೂಜಿ ಕೋಣೆ ಆಜಿ ಜಾಲು ಐದು ಅಂಗಡಿ ಐದು ಪ್ರಕೃತಿ ಅಂತ ಪಡ್ದು ಆ ನಗರಂಕು ಅಧಿಕಾರಿ ಏರ್ಪಡಂತ ಅಧಿಪತಿ ಏರ್ಪಡಂತ ಸ್ತ್ರೀ ಆದಿತ್ತಾಳ ಪಂಡಿತು ಮೊದ ಪಡ್ಪೆ ಅವು ಐದು ಅರ್ಥ ಜಾದವಳೇನ ಬ್ರಾಹ್ಮಣನೇ ವಿವರಿಸೋದು ಪಡ್ತೊಳ್ಳೆ ಪಂಚೇಂದ್ರಿಯಾರ್ಥಾ ಆರಾಮಾಹ ದ್ವಾರಃ ಘ್ರಾಣಾದಯಃ ಪ್ರಭೋ ತೇಜೋಬಂಧಾನಿ ಕೋಷ್ಠಾನಿ ಗೋಳಕೇಂದ್ರಿಯ ಸಂಗ್ರಹ पंचेन्द्रियार्थ आराम द्वारो घ्राणादय प्रभो तेजोबन्धानि कोष्ठानि गोलकेन्द्रिय संग्रह ಅವಳು ಐದು ಉದ್ಯಾನವನ ಜಯ ಬೋಪದ ಸುಖ ಭೋಗ ಅಭ್ಯಾರಗೋಸ್ಕರ ಸುಖ ಪಟ್ರಗೋಸ್ಕರ ಬೋಪ ಮೂಳಂಚನೆ ಪಂಚ ಇಂದ್ರಿಯಂತ ಜಾದೊಂಜಿ ವಿಷಯಗಳುಂಡ ಅರ್ಥಾತ್ ಚಕ್ಷುರಿಯಂದ್ರಂತ ವಿಷಯ ರೂಪ ಅರ್ಥಾತ್ ಸೂಪಣ ಶ್ರೋತ್ರೇಂದ್ರದ ವಿಷಯ ಶಬ್ದ ಈ ರೀತಿ ಆತ ಒಂಜೊಂಜಿ ಇಂದ್ರಿಯಂಗೂ ಒಂಜೊಂಜಿ ವಿಷಯ ಅಂತುಂಡು ಆ ವಿಷಯ ಕೂಡ ವಿಷಯ ಪ್ರಪಂಚನೇ ಐದು ಉದ್ಯಾನವನ ಇತ್ತಂಕ ಮತ್ತೆ ವರ್ಮ ಬಾಕಿಲು ಹೋಗ್ಬಾರ್ದಂತ ಅಂಡ ನಮ್ಮ ದೇಹ ಹೊಂದಿತ್ತನೋ ವರ್ಮ ದ್ವಾರ ಎರಡು ಕಣ್ಣು ಎರಡು ಕೆವಿ ಎರಡು ಮೂಗು ದೊಟ್ಟೆ ಬಾಯಿ ಎರಡು ವಿಸರ್ಜನೆ ಅಂಗ ಈ ರೀತಿ ಆದ ಒಂದು ವರ್ಮ ದ್ವಾರ ಅಂದ್ಕೊಳು ಘ್ರಾಣಾದಯ ದ್ವಾರ ಮೂಗು ಸೇರ್ತೆ ವರ್ಮ ದ್ವಾರ ಅಂದ್ಕೊಳು ಮತ್ತೆ ಮೂಜಿ ಕೋಣೆ ಇರ್ತದೆ ಅವು ಹೋಗ್ಬಾರ್ದಂತ ಅಂಡ ಪಂಚಭೂತ ಉಂಟು ಮುಖ್ಯವಾದ ಗೋಚರ ಹಾಕೋಣ ತೇಜಸ್ ಅಪು ಅನ್ನ ತೇಜಸ್ ಬಣ್ಣ ಅಗ್ನಿ ಅಪು ಬಣ್ಣ ನೀರು ಅನ್ನ ಬಣ್ಣ ಪೃಥಿವಿ ತೇಜಸ್ ಜಲ ಈ ಮೂಜಿ ಅವು ಮೂಜಿ ರೂಮ್ ಇದ್ದಲ್ಕ ಕೋಣ ಇದ್ದಲ್ಕ ನನ ಆಗಿ ಜಾಲ ಷಟ್ ಕೂಲಂ ಆಗಿ ಜಾಲ ಹೋಗ್ಬಂತ ಅಂಡ ಆ ಜ್ಞಾನೇಂದ್ರಿಯಂತ ಗೋಳಕೊಂಡದ ಅವೇ ಅವು ಜಾಲಿತ್ತಲ್ಕ ಅರ್ಥಾತ್ ಇಂದ್ರಿಯ ಬೇತ ಇಂದ್ರಿಯ ಎప్పుడు ಜಾಗ ಬೇತ ಆ ಇಂದ್ರಿಯ ಎప్పుడు ಜಾಗ ಗೋಳ ಕಾಣ್ತದ ಅವು ಜಾಲಿತ್ತಲ್ಕ ಪಂಚೇಂದ್ರಿಯಾರ್ಥ ಆರಾಮ ದ್ವಾರೋ ಘ್ರಾಣಾದಯ ಪ್ರಭೋ ತೇಜೋಬಂಧಾನಿ ಕೋಷ್ಠಾನಿ ಗೋಳಕೇಂದ್ರಿಯ ಸಂಗ್ರಹ ವಿಪಣಃ ತೋ ಕ್ರಿಯಾಶಕ್ತಿ ಭೂತ ಪ್ರಕೃತಿ ಅವ್ಯಯ ಶಕ್ತ್ಯಧೀಶಃ ಪುಮಾನ್ ಅತ್ರ ಪ್ರವಿಷ್ಟಃ ನ ಅವಬುಧ್ಯತೆ ವಿಪಣಸ್ತು ಕ್ರಿಯಾಶಕ್ತಿ ಭೂತ ಪ್ರಕೃತಿರವ್ಯಯ ಶಕ್ತ್ಯಧೀಶ ಪುಮಾನತ್ರ ಪ್ರವಿಷ್ಟೋ ನಾವಬುಧ್ಯತೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಅಂತುಂಟು ಆ ಕರ್ಮೇಂದ್ರಿಯಾದ ಐದು ಉಂಡ ಅವು ಅಂಗಡಿ ಅರ್ಥಾತ್ ಕೈಟಿ ಕೆಲಸಪ್ಪ ಕಾರಣ ನಡಪ್ಪುವ ಬಾಯಿಡು ಪಾತಿರುವ ಬಾಯಿಗಳು ವಾಗಿದ್ರಿ ಅದರ್ಥ ಅಂಚೆನೆ ಪಾಯು ಉಪಸ್ಥ ವಿಸರ್ಜನಾಂಗ ಇಟಿ ಕೆಲಸಪ್ಪ ಈ ರೀತಿ ಆತ
ಕರ್ಮೇಂದ್ರಿಯ ಜಾದ ಉಂಡ ಕ್ರಿಯಾಶಕ್ತಿ ಕರ್ಮೇಂದ್ರಿಯಗಳು ಕೂಡ ಅವು 5 ಶಕ್ತಿ ಜಾದ ಉಂಡ ಅವು ಅಂಗಡಿಸ್ನಕ ನನ್ನ ಪಂಚ ಪ್ರಕೃತಿ ಪಡ್ದಾಂಡ ಪಂಚಭೂತಗಳು ಅಂತ ಐಕ್ ಕಾರಣವಾದ್ನು ಪ್ರಕೃತಿ ಪಂಚಭೂತಗಳಿಗೆ ಐಕ್ಲ ಮೂಲ ಕಾರಣವಾದ ಬಿಡುತ್ತಂಡ ಈ ಮೂಲ ಪ್ರಕೃತಿ ಅವೇ ಪಂಚ ಪ್ರಕೃತಿ ನನ್ನ ಐಕ್ ಸ್ತ್ರೀಧವ ದುಂಡು ಅರ್ಥಾತ್ ಐಕ್ ಈ ನಗರ ಅಧಿಪತಿ ಒಂದು ಸ್ತ್ರೀ ಇಂದ ಏರ್ಪಡುತ್ತಾಂಡ ಬುದ್ಧಿ ಅವು ಆ ನಗರಂತ ಯಜಮಾನಿ ಸ್ತ್ರೀ ಜಯಪಡುತ್ತಾಂಡ ಶರೀರಂತ ಭೋಗ ಅವಡುತ್ತಾಂಡ ಅವು ಬುದ್ಧಿಗೆ ಎಲ್ಲ ತಂಪೋಡು ಆತನಾಗ ಆ ಪ್ರಕೃತಿ ಶಕ್ತ್ಯಧೀಶ ಪುಮಾನತ್ರ ಈ ಶಕ್ತಿ ಅಧೀಶ ಆ ಬುದ್ಧಿ ಶಕ್ತಿಯೇ ಅವು ಯಜಮಾನಿ ಮತ್ತೆ ಇಂಜಿತ್ನು ಶರೀರಂತೋಳಿ ವಾರೀದ್ಯದ ಕೊರಂಜನ ರಾಜ ನಗರಂತೋಳೆ ಪ್ರವೇಶ ಅಂದತೆ ಆ ಸ್ತ್ರೀನು ಕೈವಶಾತ್ ಗೋಪೇರ ಅಂಚನೆ ಇಂಚಿತ್ನು ಈ ಶರೀರಂತೋಳಿ ಪ್ರವೇಶ ಅಂತ ಜೀವೇಲ ಆ ಬುದ್ಧಿದು ಕೈವಶಾತ್ ಜಾದ ಆಪುಡು ಜಾದ ನಳಜಾದ ನಡಪೇರಣ ಊಲಗ ಗೊತ್ತಾವಂತೆ ಆಯ್ತು ಪರಿಣಾಮ ಜಾದಾಗ ಗೊತ್ತಾವಂತೆ ಹೋಗ್ಬಿಡು ವಿಪಣಸ್ತು ಕ್ರಿಯಾ ಶಕ್ತಿ ಭೂತ ಪ್ರಕೃತಿರವ್ಯಯ ಶಕ್ತ್ಯಧೀಶ ಪುಮಾನತ್ರ ಪ್ರವಿಷ್ಟೋ ನಾವಬುಧ್ಯತೆ ತಸ್ಮಿನ್ ತ್ವಂ ರಾಮಯ ಸ್ಪೃಷ್ಟಃ ರಮಮಾಣಃ ಹತಸ್ಮೃತಿಃ ತತ್ಸಂಗಾತ್ ಈದೃಶೀಂ ಪ್ರಾಪ್ತಃ ದಶಾಂ ಪಾಪೀಯಸೀಂ ವಿಭೋ ಆ ಬ್ರಾಹ್ಮಣೆ ಸ್ತ್ರೀ ರೂಪೊಂಡಿತ್ತು ಆ ಪುರಂಜನ ರಾಜಗ ಪಡ್ಪೆ ಈ ರಂಚನೆ ಆ ನಗರಂತ ಪ್ರವೇಶ ಅಂತತೆ ನಗರಂಗ ಹೋದಾಯಿವೆತ್ತ ಆ ಸ್ತ್ರೀನ ವಶಾತ್ ಹೋತು ಈ ಆಡೊಟ್ಟಿಗೆ ಭೋಗ ಅನುಭವಿಸೋದಿತ್ತ ಅರ್ಥಾದ ಜೀವೆಲ ಈ ಶರೀರ ಪ್ರಾಪ್ತಿಯಾನಾಗ ಒಂದು ಮನುಷ್ಯ ಶರೀರ ಕೊಟ್ಕೊಂಡು ಅವು ದುರ್ಲಭವಾಗ್ತು ಅವು ಸಿಕ್ಕನಾಗ ಬಜಿ ಭೋಗಂಟೆ ಮಗ್ನಾತ್ ಕೋಣಂತಾಂಡ ಕಡೆ ಕಾಣಿಗೆ ಜಾದ ಫಲ ಜಾದ ಬಣಂತಾಂಡ ಕೂಡಲ ಆಯಗೆ ದುಃಖನೇ ಬರ್ಕೋಣ ತತ್ಸಂಗಾತ್ ಈದೃಶೀಂ ಪ್ರಾಪ್ತ ಪಾಪೀಯಸೀಂ ಐತಾವರನೆ ಈ ಒಂಜಿ ಈ ಆ ಸಂದರ್ಭ ಉಂಟಾರು ಪುರಂಜನಾದಿಪ್ಪನಾಗ ಏನನ್ನು ಮದತ್ತು ಮುಂಡೆತ್ತಾರ ಭಗವಂತನ ಮದತ್ತು ಮುಂಡೆತ್ತಾವರ ಶಾಸ್ತ್ರಜ್ಞಾನದ ಮದತ್ತು ಮುಂಡೆತ್ತಾವರ ಸ್ತ್ರೀ ಸಂಗತ್ತತೆ ಕಡೆ ಕಾಲ ಸ್ತ್ರೀ ಆತೆ ಪುಟದ ಇಂಚಿದ ದುಸ್ಥಿತಿಗೆ ಅವು ಕಾರಣ ಆತನು ತಸ್ಮಿನ್ ತ್ವಂ ರಮಯ ಸ್ಪೃಷ್ಟಃ ರಮಮಾಣೋ ಹತಸ್ಮೃತಿ ತತ್ಸಂಗಾದೀದೃಶೀಂ ಪ್ರಾಪ್ತಃ ದಶಾಂ ಪಾಪೀಯಸೀಂ ವಿಭೋ ನ ತ್ವಂ ವಿದರ್ಭದುಯಿತಾ ನ ಅಯಂ ವೀರಸುಹೃತ್ ಪ್ರಭೋ ನ ಪತಿಸ್ತ್ವಂ ಪುರಂಜನ್ಯಾ ವೃದ್ಧಃ ನೋ ಮುಖೇ ಯಯಾ ನ ತ್ವಂ ವಿದರ್ಭದುಯಿತಾ ನಾಯಂ ವೀರಸುಹೃತ್ ಪ್ರಭೋ ನ ಪತಿಸ್ತ್ವಂ ಪುರಂಜನ್ಯಾ ವೃದ್ಧೋ ನೋ ಮುಖೇ ಯಯಾ ಸ್ವರೂಪೊಂಡಾನಗ ಈ ವಿದರ್ಭನೇ ದೇಶ ರಾಜನ ಮಗಳೇ ಅತ್ತೆ ಅಂಚೆನೆ ಇವೆಲ್ಲ ಮಲಯಧ್ವಜೆ ನಿನ್ನ ಪತಿಲ ಅತ್ತೆ ಮತ್ತೆ ಈ ಜಾದ ಮಾಡಿದ ಪುರಂಜನಿ ಆತ ಈ ಪುಟದ ಇತ್ತೆ ಆತನಾಗ ಈ ರಾಜ ಆದಿತ್ತಂಡಲ ಅಪಗ ರಾಜ ಆದಿತ್ತಂಡಲ ಇತ್ತೆ ಒಂಜಿ ಸ್ತ್ರೀ ಜನ್ಮಗ ಪಡೆಯತ್ತ ಉಂದ್ರ ಸ್ವಾಭಾವಿಕ ಉದ್ಮ ಅಂತ ಜೀವಾಗ ಪಿದೀತ್ ಬರ್ಕೊಂಡು ಒಂದು ಶರೀರ ಅಂತ ಧರ್ಮಗಳು ಮಗಳೇ ಅಪುರುಷೆ ರಾಜೆ ಸ್ತ್ರೀ ಉನ್ಮಾಂತ ಬರ್ಕೊಂಡು ದೇಹದ ಧರ್ಮ ಒಂದು ಸ್ವಾಭಾವಿಕ ಜೀವನ ಧರ್ಮ ಆಗ್ತದ್ದು ಅರ್ಥಾತ್ ಜೀವನ ಸ್ವರೂಪನ ಬೇತನೆ ಇಪ್ಪಡು ಆಯ್ದು ಶರೀರ ಸೂತ್ತು ನಮ್ಮ ಓಲ ನಿರ್ಣಯ ಅಂತಾರೆ ಆ ಪರಿ ನತ್ವಂ ವಿದರ್ಭದುಯಿತಾನಾಯಂ ವೀರಸುಹೃತ್ ಪ್ರಭೋ ನ ಪತಿಸ್ತ್ವಂ ಪುರಂಜನ್ಯಾರುದ್ಧೋ ನ ಮುಖೇಯ ಮಾಯಾ ಹಿ ಏಷಾ ಮಯಾ ಸೃಷ್ಟಾ ಯತೆ ಪುಮಾಂಸಂ ಶ್ರಿಯಂ ಪತಿಂ ಮನ್ಯಸೆ ನ ಉಭಯಂ ಯದ್ವೈ ಹಂಸಂ ಪಶ್ಯ ಆತ್ಮನಃ ಗತಿಂ ಮಾಯಾ ಕೇಶಾ ಮಯಾ ಸೃಷ್ಟಾ ಯತ್ಪುಮಾಂಸಂ ಶ್ರಿಯಂ ಪತಿಂ ಮನ್ಯಸೆ ನೋಭಯಂ ಯದ್ವೈ ಹಂಸಂ ಪಶ್ಯಾತ್ಮನೋ ಗತಿಂ ಉನ್ಮಾಂತ ಏನು ಸೃಷ್ಟಿ ಅನ್ನ ಒಂಜಿ ಬಂಧಕ ಪ್ರಕೃತಿ ಅರ್ಥಾತ್ ಈ ನಿಂಗ್ ಬಂಧಕವಾದ ಇದೊಂದಿಸಾದ ಸಂಸಾರ ಏನು ಸೃಷ್ಟಿ ಅಂದನ್ನ ಈ ನೆದ್ದು ಜಾದಾತಿ ಬಿಡ್ತಾಂಡ ಈ ಪುರುಷ ಆದಿತ್ತ ಇವಳೆ ರಾಮಣಿ ನೀನು ರಾಮಣಿ ಆದಿತ್ತಾಳೆ ಅಂಚ ಈ ಸುರುಡು ಪುರುಷಾದಿತ್ನ ಅಂಜನಿ ಇತ್ತೆ ಸ್ತ್ರೀ ಆದಿತ್ನ ಒಂದು ಸ್ವಾಭಾವಿಕತೆ ಹೇಗಾಡ್ಕೊಂಡಾಗ ನಾವು ಶರೀರದ ಧರ್ಮಗಳು ಸ್ವಾಭಾವಿಕವಾದ ಸ್ವರೂಪ ಎಂಚಂಡು ಅವು ಹಂಸ ಪರಿಶುದ್ಧವಾದ ಸ್ವರೂಪ ಅವೆನಿಸೂಲ ಆ ಮೂಲಕವಾದ ಪರಮಾತ್ಮನ ದರ್ಶನ ಅಂದ್ಕೊಳ ಆತ್ಮನಃ ಗತಿ ಪರಮಾತ್ಮನ ಸ್ವರೂಪ ಯಾವುದು ಅಂತ ಅವಿನ ಅರ್ಥ ಅಂತೊಣ್ಣ ಅಂದ್ಕೊಂಡತೆ ಬ್ರಾಹ್ಮಣ ವಿಷುಡಿತ್ತು ಪರಮಾತ್ಮನೇ
ಆ ಪುರಂಜನ ಜೀವ ಪಣ್ಪೆ ಮಾಯಾ ಕೇಶಾಮಯಾ ಹೃಷ್ಟ ಯತ್ಪುಮಾಂ ಸಂಶ್ರಿಯಂ ಪದಿಂ ಮನ್ಯಸೇನೋ ಭಯಂ ಯದ್ವೈ ಹಂಸಂ ಪಶ್ಯಾತ್ಮನೋ ಗತಿಂ ಅಹಂ ಭವಾತ್ ನ ಚ ಅನ್ಯಃ ತ್ವಂ ತ್ವಂ ಏವ ಅಹಂ ವಿಚಕ್ಷ್ವ ಭೋಃ ನ ನೌ ಪಶ್ಯಂತಿ ಕವಯಃ ಚಿತ್ರಂ ಜಾತೋ ಮನಾಕ್ ಅಪಿ ಅಹಂ ಭವಾನ್ ನ ಜಾನ್ಯಸ್ತ್ವಂ ತ್ವಮೇವಾಹಂ ವಿಚಕ್ಷ್ವ ಭೋಃ ನ ನೌ ಪಶ್ಯಂತಿ ಕವಯಃ ಚಿತ್ರಂ ಜಾತು ಮನಾಕ್ ಅಪಿ ಏನದಿಂದೋ ವಿದ್ರ್ಯಾತೆಯುಳ್ಳ ಏನ್ ಪೂರ ಈಲ ಎನ್ನು ಅಧೀನ ಮಾತುಳ್ಳ ವೇದ ನೀನು ಸ್ವತಂತ್ರವಾದತ್ತು ಏನು ಏನೇ ಸ್ವತಂತ್ರ ಎರಡು ಗುರುತು ಸ್ವತಂತ್ರ ನೋಡಿ ಇದ್ದೆ ಐತಾವರ ಈ ಜಾದ ಅರ್ಥ ಮಾಡುತ್ತಾಂಡ ಪರಮಾತ್ಮನ ಸದೃಶವಾತುಳ್ಳ ಬಿಂಬೋಸಿ ಪ್ರತಿಬಿಂಬೋಸ್ಮಿ ಎಂದು ನಮ್ಮ ಅರ್ಥಾತ್ ಕನ್ನಡದ ಎದುರು ಅಂತ ನಮ್ಮ ಕೈದೆತ್ತಂಡ ನಮ್ಮ ಪ್ರತಿ ರಿಫ್ಲೆಕ್ಷನ್ ಕೈದೆರ್ಪುಡು ಅಂಚೆನೆ ಜೀವರ್ಮಾನ ಪರಮಾತ್ಮನ ಅಧೀನ ಅಂತ ಅರ್ಥ ಅಂತರುಡು ಹೊರತು ಪರಮಾತ್ಮನ ಹೊರತು ಬೆಸರು ಸ್ವತಂತ್ರ ವ್ಯಕ್ತಿ ಇದ್ದೇ ಐತಾವರ ಈ ಬಿಂಬ ಪ್ರತಿಬಿಂಬ ಸಂಬಂಧ ಉಂಡ ಅವೇನು ಅವು ಏಪಳ್ಳ ಅವು ವ್ಯತ್ಯಾಸ ಆಪುರಿ ಅರ್ಥಾತ್ ಈ ಸಂಸಾರ ದೇಶಟ್ಲ ಪರಮಾತ್ಮನೇ ಸ್ವತಂತ್ರ ಮೋಕ್ಷಂ ಹೋಯ್ತಿಲ್ಲ ಪರಮಾತ್ಮನ ಸ್ವತಂತ್ರ ಆದಿಪ್ಪೆ ಪಂತೆ ಜ್ಞಾನಡುವ ಅಂತ ಪಣ್ಪೇರೆ ಈ ಒಂಜಿ ಬಿಂಬ ಪ್ರತಿಬಿಂಬ ಪಂಪುಡು ಏಪಳ್ಳ ಅವು ವ್ಯತ್ಯಾಸ ಆಪುರಿ ಅಹಂ ಭವಾನ ಜಾನ್ಯಸ್ತ್ವಂ ತ್ವಮೇವಾಹಂ ವಿಚಕ್ಷ್ವಭೋಃ ನನೌ ಪಶ್ಯಂತಿ ಕವಯಃ ಚಿತ್ರಂ ಜಾತು ಮನಾಗಪಿ ಯಥಾ ಪುರುಷಃ ಆತ್ಮಾನಂ ಏಕಂ ಆದರ್ಶಚಕ್ಷುಷೋಃ ದ್ವಿಧಾ ಭೂತಂ ಅವೇಕ್ಷೇತ ತಥಾ ಏವ ಅಂತರಂ ಆವಯೋಃ ಯಥಾ ಪುರುಷ ಆತ್ಮಾನಂ ಏಕಮಾದರ್ಶಚಕ್ಷುಷೋಃ ದ್ವಿಧಾ ಭೂತಂ ಅವೇಕ್ಷೇತ ತಥೈವಾಂತರಮಾವಯೋಃ ಜೀವರ್ಮ ಪರಮಾತ್ಮನ ಪ್ರತಿಬಿಂಬಾನಂತಾಂಡ ಜೀವರ ಜಯ ದೋಷ ಸೋಜಗಳು ತಾಂಡ ಈ ಕಾರಣಗಳು ಬೇರೆ ಅವಳು ಆ ರೀತಿಯಾತೆ ಕನ್ನಡದ ಎದುರಡೆ ಅಂತ ಪುಣಗ ಕನ್ನಡ ಇಡಜಾದ ಒಂಜಿ ಧೂಳು ಜಾಲ ಎತ್ತಂಟ ಆ ಬಿಂಬುಂಡು ಇಪ್ಪತ್ತು ಮಲಿನ ದೋಷ ಅವು ಪ್ರತಿಬಿಂಬ ಸೋಜನ ಅಂತಾನೆ ಅಂಚೆನೆ ನಮ್ಮ ಕನ್ನಡ ಪ್ರತಿಬಿಂಬ ಸೋಜಗಳು ಕನ್ನಡ ದೋಷ ಎತ್ತಂಟ ಅವು ಪ್ರತಿಬಿಂಬ ಸೋಜಗಳು ಅಂಚೆನೆ ಪರಮಾತ್ಮನೇ ಆಯ ಬಿಂಬಸ್ಥಾನೊಳ್ಳೆ ఆయన ಪ್ರತಿಬಿಂಬ ಜೀವೇರಾಂಡಲ ಅವಳು ಉಪಾಧಿ ಅರ್ಥಾತ್ ಕನ್ನಡದ ಸ್ಥಾನ ಹೋಗ್ಬಾರ್ದು ಜೀವನ ಸ್ವರೂಪನೇ ಆ ಜೀವನ ಸ್ವರೂಪಕ್ಕೆ ದೋಷ ಎತ್ತಿರ್ತಾವರ ಆಯಡ ಪ್ರತಿಬಿಂಬ ದೋಷ ಸೋಜನಾದ ಹೊರತು ಬಿಂಬರು ಒಂದು ಪರಮಾತ್ಮನ ದೋಷಗಳ ಇದ್ದೇ ಈ ರೀತಿ ಆತೆ ಜೀವಭೇದ ಪರಮಾತ್ಮ ಭೇದ ಅಂತ ತಿಳಿಯರಡು ಅಂತರಂ ಆವಯೋಹೋ ಆ ಜೀವ ಪರಮಾತ್ಮ ಭೇದ ಹೊಡ್ಕೊಂಡು ಅವು ನಿತ್ಯವಾದ ಇಟ್ಕೊಂಡು ತಿಳಿಯರಡು ಯಥಾ ಪುರುಷ ಆತ್ಮಾನವ್ಯೇಕಮಾದರ್ಶಚಕ್ಷುಷೋಃ ದ್ವಿಧಾಭೂತಮವೇಕ್ಷೇತ ತಥೈವಾಂತರಮಾವಯೋಃ ಏವಂ ಸಹ ಮಾನಸಃ ಹಂಸೇನ ಪ್ರತಿಬೋಧಿತಃ ಸ್ವಸ್ಥಃ ತದ್ವ್ಯಭಿಚಾರೇಣ ನಷ್ಟಾಮಾಪ ಪುನಃ ಸ್ಮೃತಿಂ ಏವಂ ಸಮಾನಸೋಹಂಸೇನ ಪ್ರತಿಬೋಧಿತಃ ಸ್ವಸ್ಥಸ್ತದ್ವ್ಯಭಿಚಾರೇಣ ನಷ್ಟಾಮಾಪ ಪುನಃ ಸ್ಮೃತಿಂ ಈ ರೀತಿಯಾತೆ ಆ ಪುರಂಜನೆ ವೈದರ್ಭಿಯಾತೆ ಪುಟುತು ಮಸ್ತ್ ದುಃಖ ಪಡತಿ ಪುಣಗ ಆ ಏನು ಮಿತ್ರೆ ಆತ್ಮ ಪರಮಾತ್ಮನೇ ಆ ಹಂಸ ರೂಪ ಪರಮಾತ್ಮ ಎರಡು ಹಂಸ ಕೂಡ ಮಾನಸರೋವರ ನಿಂತು ಬಣ್ಣೆ ಆ ಪ್ರಕಾರವಾದ ಈ ಪುರಂಜನನ ಮಿತ್ರೆ ಆತ್ಮ ಪರಮಾತ್ಮನೆ ಬ್ರಾಹ್ಮಣ ವಿಷಯ ಬದುತ್ತೆ ಆಯ್ಗೆ ಉಪದೇಶ ಅಂತಾಯಿ ಬೆತ್ತೆ ಆ ಜೀವ ಪುರಂಜನ ಮುಡ್ಪುಣಾಯೇ ಆಯ್ ಸ್ವಸ್ಥಾಯೇ ಅರ್ಥಾತ್ ಸ್ವಾಪಡದನ ಪರಮಾತ್ಮೆ ಸ್ವತಂತ್ರವಾತ್ಮ ಪರಮಾತ್ಮನೇ ಆಯ ನೆಲಪೋತು ಪೋತೆ ಅರ್ಥಾತ್ ಆಡನೆ ಮನಸ್ಸೀತೆ ఆయన ಧ್ಯಾನಂತೆ ಈತ್ನಾಡ ಜಾದೊಂಜಿ ಆ ಪರಮಾತ್ಮನ ಮೊದತ್ನೆತ್ತಾರ ಜಾದೊಂಜಾಯಗೆ ಆ ದುಃಖ ಮಂದು ಬತ್ತಿತ್ತನ ఆయన ಜ್ಞಾನ ಅಂತ ಮೊದತ್ತು ಬೋದಿತ್ನ ಆ ಜ್ಞಾನ ಕೂಡ ఆయಗೆ ಪ್ರಾಪ್ತವಾಗುಡು ತತ್ವಜ್ಞಾನ ಮಾಡ್ಕೊಂಡು ಕೂಡ ఆయಗೆ ಸಿಕ್ಕೊಡು ಏವಂ ಸಮಾನ ಸೋಹಂಸೇನ ಪ್ರತಿಬೋಧಿತಃ ಸ್ವಸ್ಥ ತದ್ವ್ಯಭಿಚಾರೇಣ ನಷ್ಟಾಮಗುಣಸ್ಮೃತಿಂ ಪರಿಶಿಷ್ವನ್ ಏತತ್ ಅಧ್ಯಾತ್ಮಂ ಪಾರೋಕ್ಷೇಣ ಪ್ರದರ್ಶಿತಂ ಯತ್ ಪರೋಕ್ಷ ಪ್ರಿಯಃ ದೇವಃ ಭಗವಾನ್ ವಿಶ್ವಭಾವನಃ ಪರಿಶಿಷ್ವನ್ ಏತದ್ ಅಧ್ಯಾತ್ಮಂ ಪಾರೋಕ್ಷೇಣ ಪ್ರದರ್ಶಿತಂ ಯತ್ ಪರೋಕ್ಷ ಪ್ರಿಯೋ ದೇವೋ ಭಗವಾನ್ ವಿಶ್ವಭಾವನಃ ಈ ರೀತಿ ಆತ ನಾರದೇರೆ ಪುರಂಜನ ರಾಜನ ಪೂರ ಕಥೆಯನ್ನು ಅಂತ ಕಂಡಿದ್ದೆ ಆ ಪ್ರಾಚೀನ ಬರ್ಹಿ ಬಳಂತುಳ್ಳೇರೆ ಹೇ ಬರ್ಹಿಷ್ಮನ್ ಪ್ರಾಚೀನ ಬರ್ಹಿ ಈ ರೀತಿ ಆತೆ
ಉಂದು ಅಂತ ಕತೆ ವಜುನಿ ಕತೆ ಮಾತ್ರ ಅತ್ತೆ ನೆಟ್ಟು ಮಸ್ತ್ ತತ್ವ ಉಂಡು ಜಯಮಣಂತಾಂಡ ವಿಶ್ವಭಾವನ ಭಗವಾನ್ ಜಗತ್ತನ ಸೃಷ್ಟಿಯಮ್ಮನ ಪರಮಾತ್ಮೆ ಇಂಚಿನ ತತ್ವಗಳೇನು ಅಂತ ಸ್ಟ್ರೈಟ್ ಆದ ಪಂಪು ನೇರವಾದ ಪಂಪುರೇ ಪರೋಕ್ಷ ಪ್ರಿಯ ದೇವ ಪರೋಕ್ಷ ಇಂಡೈರೆಕ್ಟ್ ಆದ ಪಂಪುಣ ಆ ರೀತಿಯಾದ ಈ ಅಧ್ಯಾತ್ಮ ತತ್ವನ ಪುರಂಜನೋಪಾಖ್ಯಾನ ಕಥೆಟ ಸೇರಿಸೋತು ಒಂಜಿ ಒಗಟದಲ್ಕ ಪೊಸೆದಲ್ಕ ನಿರ್ಮಾಣದಿಕ್ಕ ಸೂಚಿಪೋತ್ಕೊಳ್ತೆ ಅವನು ಎಂದಿಗೆ ಪಡ್ತೆ ಪಂಡತೆ ನಾರದೇರೆ ಪಂಪೆರೆ ಬರ್ಹೇಶ್ವದ್ ಏತದ್ ಅಧ್ಯಾತ್ಮ ಪಾರೋಕ್ಷೇಣ ಪ್ರದರ್ಶಿತಂ ಯತ್ಪರೋಕ್ಷ ಪ್ರಿಯೋ ದೇವೋ ಭಗವಾನ್ ವಿಶ್ವಭಾವನಃ ಇದು ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಚತುರ್ಥಸ್ಕಂಧೆ ಅಷ್ಟಾಂಶೋऽಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು।